ಒಬ್ಬ ರಾಜನ ಆಡಳಿತ ಎಷ್ಟೊಂದು ಚೆನ್ನಾಗಿದ್ರೆ ಸ್ವತಃ ಮಹಾತ್ಮ ಗಾಂಧೀಜಿಯವರೇ ಅವರ ಅಭಿಮಾನಿ ಆಗ್ತಾರೆ. ಯೋಚನೆ ಮಾಡಿ. ಬನ್ನಿ, ಇವತ್ತು ನಾವು ಮಾತಾಡೋಣ ಮೈಸೂರನ್ನ ಒಂದು ಮಾದರಿ ರಾಜ್ಯ ಅಂತ ಜಗತ್ತಿಗೆ ತೋರಿಸ್ಕೊಟ್ಟ ಆ ಮಹಾನ್ ಆಡಳಿತಗಾರ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆ. ನೋಡಿ, ಇದನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ಮಹಾತ್ಮ ಗಾಂಧಿ. ಅವರು ನಾಲ್ವಡಿಯವರನ್ನ ರಾಜಶ್ರೀ ಅಂತ ಕರೆದರು. ಅಂದ್ರೆ ಏನು? ರಾಜನಾಗಿದ್ದು ಋಷಿಯ ಹಾಗೆ ಬದುಕಿದವರು ಅಂತ. ಅಬ್ಬಾ, ಇಂಥದ್ದೊಂದು ಗೌರವ ಸಿಗ್ಬೇಕಂದ್ರೆ ಅವರ ಆಡಳಿತ ಯಾವ ಮಟ್ಟದಲ್ಲಿರಬೇಕು? ಏನಿದು ರಾಜಶ್ರೀ ಅನ್ನೋ ಬಿರುದಿನ ಹಿಂದಿರೋ ಶಕ್ತಿ? ಬನ್ನಿ ಸ್ವಲ್ಪ ಆಳವಾಗಿ ನೋಡೋಣ. ಹೌದು, ನಾವು ಮಾತಾಡ್ತಿರೋದು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಬಗ್ಗೆನೇ. ಅವರ ಆಳ್ವಿಕೆಯ ಸಮಯವನ್ನ ಮೈಸೂರಿನ ಇತಿಹಾಸದಲ್ಲೇ ಒಂದು ಸುವರ್ಣ ಯುಗ ಅಂತ ಕರೀತಾರೆ. ಸುಮ್ಮನೆ ಅಲ್ಲ, ಅದಕ್ಕೆ ಬಲವಾದ ಕಾರಣಗಳು ಇವೆ. ಅವರ ಜೀವನದ ಈ ಘಟ್ಟಗಳನ್ನ ನೋಡಿ. 1902ರಲ್ಲಿ ಅಧಿಕಾರಕ್ಕೆ ಬರ್ತಾರೆ, 1940ರ ತನಕ ಆಳ್ವಿಕೆ ಮಾಡ್ತಾರೆ. ಈ ಸುಮಾರು 4 ದಶಕಗಳ ಕಾಲ ಮೈಸೂರಿನ ಚಿತ್ರಣವೇ ಬದಲಾಗಿ ಹೋಯಿತು. ಇದೊಂದು ಕೇವಲ ಬದಲಾವಣೆ ಅಲ್ಲ, ಇದೊಂದು ಕ್ರಾಂತಿಯೇ ಸರಿ. ಆದ್ರೆ ಈ ಅದ್ಭುತ ಕಥೆ ಶುರುವಾಗಿದ್ದು ನಾಲ್ವಡಿಯರು ಅಧಿಕಾರಕ್ಕೆ ಬರೋಕ್ಕೂ ಮುಂಚೆನೇ ಅದಕ್ಕೊಂದು ಭದ್ರವಾದ ಅಡಿಪಾಯ ಹಾಕಲಾಗಿತ್ತು. ಹೇಗಂದ್ರೆ, ಅವರ ತಾಯಿ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ಅವರ ನೇತೃತ್ವದಲ್ಲಿ ಆಗಲೇ ಬದಲಾವಣೆಯ ಗಾಳಿ ಬೀಸೋಕೆ ಶುರುವಾಗಿತ್ತು. ನಾಲ್ವಡಿಯವರು ಅಧಿಕಾರ ವಹಿಸ್ಕೊಳ್ಳೋಕೆ ಸಿದ್ಧರಾಗೋವರೆಗೂ ಅವರ ತಾಯಿ ಅಂದ್ರೆ ರೀಜೆಂಟ್ ಆಗಿ ತುಂಬ ಸಮರ್ಥ ದಿವಾನರ ಜೊತೆ ಸೇರಿ ಎಲ್ಲ ದೊಡ್ಡ ದೊಡ್ಡ ಯೋಜನೆಗಳಿಗೆ ಚಾಲನೆ ಕೊಟ್ಟಿದ್ರು. ಚಿನ್ನದ ಗಣಿ ಸುಧಾರಣೆಯಿಂದ ಹಿಡಿದು ಶಿವನ ಸಮುದ್ರದ ಪವರ್ ಪ್ರಾಜೆಕ್ಟ್ವರೆಗೂ. ಇದು ಮುಂದಿನ ಅಭಿವೃದ್ಧಿಗೆ ಒಂದು ರೀತಿ ಸ್ಪ್ರಿಂಗ್ ಬೋರ್ಡ್ ತರಹ ಆಯಿತು. ಇದರಲ್ಲಿ ಒಂದು ವಿಷಯವಂತೂ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಶಿವನ ಸಮುದ್ರದಲ್ಲಿ ವಿದ್ಯುತ್ ಉತ್ಪಾದನೆ ಶುರುವಾದಾಗ ಬೆಂಗಳೂರು ಇಡೀ ಭಾರತದಲ್ಲೇ ಕರೆಂಟ್ ಬೆಳಕನ್ನ ಕಂಡ ಮೊದಲ ನಗರವಾಯಿತು. ವಾವ್! ಯೋಚನೆ ಮಾಡಿ, 100 ವರ್ಷಗಳ ಹಿಂದೆ ಇದು ಎಂಥ ದೊಡ್ಡ ಸಾಧನೆ ಅಲ್ವಾ? ಸರಿ, 1907 ಇಲ್ಲಿಂದ ಕಥೆ ಒಂದು ಹೊಸ ತಿರುವು ಪಡೆಯುತ್ತೆ. ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅಧಿಕೃತವಾಗಿ ಆಡಳಿತದ ಚುಕ್ಕಾಣಿ ಹಿಡಿತಾರೆ. ಇಲ್ಲಿಂದ ಮೈಸೂರಿನ ಆಧುನಿಕತೆಯ ಪಯಣಕ್ಕೆ ಒಂದು ಹೊಸ ವೇಗ, ಒಂದು ಹೊಸ ದಿಕ್ಕು ಸಿಗುತ್ತೆ. ಆದ್ರೆ ಈ ಯಶಸ್ಸು ಕೇವಲ ಒಬ್ಬ ರಾಜನಿಂದ ಸಾಧ್ಯವಾಗಿಲ್ಲ. ಒಬ್ಬ ವಿಷನರಿ ರಾಜನ ಜೊತೆ ಅಷ್ಟೇ ಸಮರ್ಥರಾದ ಆಡಳಿತಗಾರರು ಕೈ ಜೋಡಿಸಿದ್ರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಿಲ್ಲ. ಸರ್ ಎಂ ವಿಶ್ವೇಶ್ವರಯ್ಯ, ಸರ್ ಮಿರ್ಜಾ ಇಸ್ಮಾಯಿಲ್ ಇಂಥ ಮೇಧಾವಿ ದಿವಾನರು ರಾಜನ ಕನಸುಗಳನ್ನ ನಿಜ ಮಾಡೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು. ಹಾಗಾದ್ರೆ ಮೈಸೂರನ್ನ ಒಂದು ಮಾದರಿ ರಾಜ್ಯ ಅಂತ ಯಾಕೆ ಕರೀತಾರೆ? ಆ ಹೆಸರು ಬರೋಕೆ ಕಾರಣವಾದ ಆ ಬದಲಾವಣೆಗಳು ಯಾವುವು? ಬನ್ನಿ ಆ ಅದ್ಭುತ ಪಯಣವನ್ನ ಒಮ್ಮೆ ನೋಡೋಣ. ಮೊದಲನೇದಾಗಿ ಶಿಕ್ಷಣ. ಜ್ಞಾನವೇ ಶಕ್ತಿ ಅಂತ ಅವರು ಬಲವಾಗಿ ನಂಬಿದ್ರು. ಅದಕ್ಕೆ ಪ್ರೈಮರಿ ಸ್ಕೂಲ್ ಫೀಸನ್ನೇ ತೆಗೆದುಹಾಕಿದ್ರು. ಯೋಚನೆ ಮಾಡಿ, ಎಲ್ರಿಗೂ ಉಚಿತ ಶಿಕ್ಷಣ, ಹೆಣ್ಮಕ್ಕ ಓದಿಗೂ ವಿಶೇಷ ಒತ್ತು ಕೊಟ್ರು. ಅಷ್ಟೇ ಅಲ್ಲ, ಮೈಸೂರು ಯೂನಿವರ್ಸಿಟಿ, ಇವತ್ತಿನ IISc ಇಂಥ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಸ್ಥಾಪಿಸಿ ಉನ್ನತ ಶಿಕ್ಷಣಕ್ಕೆ ದಾರಿ ಮಾಡಿಕೊಟ್ರು. ಅವರ ದೂರದೃಷ್ಟಿ ಎಂಥದ್ದು ನೋಡಿ. ಓದು ಮಾತ್ರ ಅಲ್ಲ, ಹೊಟ್ಟೆಗೂ ಬೇಕಲ್ಲ. ಅದಕ್ಕೆ ರಾಜ್ಯದಲ್ಲೇ ಒಂದು ದೊಡ್ಡ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಯಿತು. ಭದ್ರಾವತಿಯಲ್ಲಿ ಕಬ್ಬಣ ಉಕ್ಕಿನ ಕಾರ್ಖಾನೆ, ಮಂಡ್ಯದಲ್ಲಿ ಸಕ್ಕರೆ ಫ್ಯಾಕ್ಟ್ರಿ, ಇಡೀ ಜಗತ್ತಿಗೆ ಫೇಮಸ್ ಆದ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ, ಹೀಗೆ ಒಂದಾದ್ಮೇಲೊಂದರಂತೆ ಕೈಗಾರಿಕೆಗಳು ಶುರುವಾದವು. ಇದರಿಂದ ಜನರಿಗೆ ಉದ್ಯೋಗ ಸಿಕ್ತು, ರಾಜ್ಯದ ಆರ್ಥಿಕತೆ ಬಲವಾಯಿತು. ಇನ್ನು ಇನ್ಫ್ರಾಸ್ಟ್ರಕ್ಚರ್ ವಿಷಯಕ್ಕೆ ಬಂದ್ರೆ, ಒಂದು ಕಾಲದಲ್ಲಿ ನೀರಿಲ್ಲದೆ ಬಣಗುಡಿಸಿದ್ದ ಮಂಡ್ಯ KRS ಡ್ಯಾಂ ಬಂದ ಮೇಲೆ ಹಸಿರಿನಿಂದ ಕಂಗೊಳಿಸಿತು. ಇಡೀ ರಾಜ್ಯವನ್ನ ಬೆಸೆಯೋಕೆ ಹೊಸ ಹೊಸ ರೈಲ್ ಮಾರ್ಗಗಳು ಬಂದು. ಅಷ್ಟೇ ಅಲ್ಲ, ಆಡಳಿತದಲ್ಲಿ ಜನರು ಭಾಗವಹಿಸಬೇಕು ಅಂತ ನ್ಯಾಯ ವಿಧಾಯಕ ಸಭೆಯನ್ನ ಸ್ಥಾಪಿಸಿದ್ರು. ಇವೆಲ್ಲವೂ ಆಧುನಿಕ ಮೈಸೂರಿನ ಅಡಿಪಾಯವಾದವು. ಆದ್ರೆ ನಾಲ್ವಡಿಯವರ ಕೊಡುಗೆ ಕೇವಲ ಕಟ್ಟಡ, ಕಾರ್ಖಾನೆ, ಆಡಳಿತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಅದನ್ನು ಮೀರಿ ಅವರ ವ್ಯಕ್ತಿತ್ವ ಮತ್ತು ಕಲೆ, ಸಂಸ್ಕೃತಿಗೆ ಅವರು ಕೊಟ್ಟ ಪ್ರೋತ್ಸಾಹ ಕೂಡ ಅಷ್ಟೇ ದೊಡ್ಡದು. ಅಷ್ಟೊಂದು ಅಧಿಕಾರ, ಸಂಪತ್ತು ಇದ್ರೂ ಅವರು ಬದುಕಿದ್ ಮಾತ್ರ ತುಂಬಾನೇ ಸರಳವಾಗಿ. ಈ ಸರಳತೆ, ಈ ಸಾತ್ವಿಕ ಗುಣ ಇದೆಯಲ್ಲ, ಇದೇ ಅವರನ್ನ ಜನರ ಮನಸ್ಸಲ್ಲಿ ನಿಜವಾದ ರಾಜಶ್ರೀಯನ್ನಾಗಿ ಮಾಡಿದ್ದು. ಅವರ ಕಲಾಪ್ರೀತಿ ಬಗ್ಗೆ ಹೇಳಲೇಬೇಕು. ಅವರ ಆಸ್ಥಾನ ಅಂದ್ರೆ ಅದು ಸಂಗೀತಕಾರರ, ವಿದ್ವಾಂಸರ ಒಂದು ದೊಡ್ಡ ಸಮೂಹವೇ ಆಗಿತ್ತು. ವೀಣೆ ಶೇಷಣ್ಣ, ಬಿಡಾರಾಮ್ ಕೃಷ್ಣಪ್ಪ, ಪಿಟೀಲು ಚೌಡಯ್ಯ, ಹೀಗೆ ಆ ಕಾಲದ ದಿಗ್ಗಜರೆಲ್ಲರಿಗೂ ಅವರೇ ಆಶ್ರಯದಾತರು. ಅವರ ಕಾಲದಲ್ಲಿ ಮೈಸೂರು ಕರ್ನಾಟಕ ಸಂಗೀತದ ರಾಜಧಾನಿ ಆಗಿತ್ತು ಅಂದ್ರೆ ತಪ್ಪಾಗಲ್ಲ. ಹಾಗಾದ್ರೆ ಕೊನೆಗೂ ಈ ಮಾದರಿ ರಾಜ್ಯ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ರಾಜ್ಯ ಆಡಳಿತದಲ್ಲಿ, ಜನರ ಕಲ್ಯಾಣದಲ್ಲಿ, ಆರ್ಥಿಕತೆಯಲ್ಲಿ
ಎಷ್ಟು ಮುಂದುವರೆದಿತ್ತು ಅಂದ್ರೆ ಅದು ದೇಶದ ಬೇರೆ ಎಲ್ಲಾ ರಾಜ್ಯಗಳಿಗೆ ಒಂದು ರೋಲ್ ಮಾಡೆಲ್ ಆಗಿ ನಿಂತುಬಿಟ್ಟಿತ್ತು. ನಾಲ್ವಡಿಯವರ ಆಳ್ವಿಕೆಯಲ್ಲಿ ಮೈಸೂರಿಗೆ ಆ ಗೌರವ ಸಿಕ್ಕಿತ್ತು. ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಒಬ್ಬ ನಾಯಕನ ದೂರದೃಷ್ಟಿ, ಅವನ ಬದ್ಧತೆ ಒಂದು ಇಡೀ ಪೀಳಿಗೆಯನ್ನ, ಒಂದು ರಾಜ್ಯದ ಭವಿಷ್ಯವನ್ನೇ ಹೇಗೆ ಬದಲಾಯಿಸಬಹುದು? ಇದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಾವು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜೀವನವನ್ನ ನೋಡಿದ್ರೆ ಸಾಕು.